Welcome, dear students. In this session, we will be discussing on how to count the number of nodes which are present in given linked list. This process involves these steps. First, we need to create a singly linked list and count the nodes present in that list. To accomplish these tasks, we need to traverse through the linked list using node current, and it should point to the first node, that is head. Then increment the pointer current in such a way that current will point to its next node in each iteration and increment variable count by 1. ಪ್ರತಿ ಸರಿ ಕರೆಂಟ್ ಇನ್ಕ್ರಿಮೆಂಟ್ ಆಗಿ ನೆಕ್ಸ್ಟ್ ನೋಡ್ಗೆ ಹೋದಾಗ ಕೌಂಟ್ ವ್ಯಾಲ್ಯೂನ ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ. ಹಾಗಾಗಿ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ನ ಕೌಂಟ್ ಸಿಗುತ್ತೆ. ಸೊ ವಿ ಆರ್ ಯೂಸಿಂಗ್ ಟೋಟಲಿ 3 ವೇರಿಯಬಲ್ಸ್ ಹಿಯರ್: ಕರೆಂಟ್, ಹೆಡ್ and count. Pointer current to traverse through the list and count to keep track of the number of elements. In the end, the count will hold the value which denotes the number of nodes present in the list. ಅದು ಏನೇನು ಸ್ಟೆಪ್ಸ್ ಅನ್ನೋದನ್ನು ನೋಡೋಣ ಇಲ್ಲಿ. ದಿಸ್ ಈಸ್ ದ ಪ್ರೊಸೀಜರ್ ಟು ಕೌಂಟ್ ದ ನಂಬರ್ ಆಫ್ ನೋಡ್ಸ್ ಇನ್ ಎ ಲಿಸ್ಟ್. ಕೌಂಟ್ ನೋಡ್ಸ್ ಅಂತ ಒಂದು ಫಂಕ್ಷನ್ ಬರಿತೀವಿ ನಾವು. ಫಸ್ಟು ಫಂಕ್ಷನ್ ನೇಮ್ ಅದು. ಅದರೊಳಗಡೆ ನಾವು ಈ ಕೌಂಟ್ ಮಾಡಲಿಕ್ಕೆ ಏನು ಕೋಡ್ ಬೇಕು ಅದನ್ನು ಬರಿತೀವಿ. ಇದು ಗಿವನ್ ಲಿಂಕ್ಡ್ ಲಿಸ್ಟ್. ಇಲ್ಲಿ ನಲ್ ಕ್ಯಾರೆಕ್ಟರ್ ಇದೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಲಿಸ್ಟ್. ಫಸ್ಟ್ ನಾವೇನು ಮಾಡ್ತೀವಿ, ಒಂದು ನೋಡ್ ಕರೆಂಟ್ ಅನ್ನೋ ಒಂದು ನೋಡನ್ನು ಡಿಫೈನ್ ಮಾಡ್ತೀವಿ. ಅದು ಕೂಡ ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಾ ಇರಬೇಕು. ಫಸ್ಟ್ ವೇರಿಯಬಲಲ್ಲಿ ವ್ಯಾಲ್ಯೂ ಏನಿದೆ ಅದನ್ನು ಕರೆಂಟ್ಗೆ ಕಾಪಿ ಮಾಡ್ತೀವಿ. ಡಿಕ್ಲೇರ್ ಆ್ಯಂಡ್ ಇನಿಷಿಯಲೈಸ್ ಎ ವೇರಿಯಬಲ್ ಕೌಂಟ್ ಟು 0. ಕೌಂಟ್ ಅಂತ ಒಂದು ವೇರಿಯಬಲ್ ತಗೊಳ್ತೀವಿ, ಅದನ್ನು 0 ಇಂದ ಇನಿಷಿಯಲೈಸೇಷನ್ ಮಾಡ್ತೀವಿ. ಪ್ರತಿ ಸರಿ ನಾವು ಹೊಸ ನೋಡನ್ನು ವಿಸಿಟ್ ಮಾಡಿದಾಗ ಕೌಂಟು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಟ್ರಾವರ್ಸ್ ಥ್ರೂ ದ ಲಿಸ್ಟ್ ಟಿಲ್ ಕರೆಂಟ್ ಪಾಯಿಂಟ್ಸ್ ಟು ನಲ್. ಈ ಕರೆಂಟ್ ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, 1 by 1 ನೋಡನ್ನು ವಿಸಿಟ್ ಮಾಡ್ತಾ ಹೋಗ್ತೀವಿ. ಇದನ್ನು ಟ್ರಾವರ್ಸಿಂಗ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಟ್ರಾವರ್ಸ್ ಮಾಡಬೇಕು? ಟಿಲ್ ದ ಕರೆಂಟ್ ಪಾಯಿಂಟ್ಸ್ ಟು ನಲ್. ಇಲ್ಲಿ ಕರೆಂಟ್ ಯಾವುದಕ್ಕೆ ಪಾಯಿಂಟ್ ಮಾಡ್ತಿದೆ? ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಿದೆ. ಸೊ ಇದರ ಅಡ್ರೆಸ್ಸು ಇದರೊಳಗಡೆ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು ನಲ್. ಸೇಮ್ ಕೇಸ್ ವಿತ್ ಆಲ್ ದೀಸ್ ನೋಡ್ಸ್. ವೆನೆವರ್ ಇಟ್ ರೀಚಸ್ ದ ಲಾಸ್ಟ್ ಎಲಿಮೆಂಟ್, ಸ್ಟಿಲ್ ದ ವ್ಯಾಲ್ಯೂ ಆಫ್ ಕರೆಂಟ್ ಈಸ್ ನಾಟ್ ಈಕ್ವಲ್ ಟು ನಲ್. Then it will get incremented to next node, that is null. So we need to traverse through the list till the current points to null. ಇದರ ವ್ಯಾಲ್ಯೂ ಯಾವಾಗ 0 ಆಗುತ್ತೋ ಅಲ್ಲಿ ತನಕ ನಾವು ಟ್ರಾವರ್ಸ್ ಮಾಡ್ತೀವಿ. ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಕೌಂಟ್ ಬೈ 1 ಫಾರ್ ಈಚ್ ನೋಡ್ ಎನ್ಕೌಂಟರ್ಡ್ ಇನ್ ದ ಲಿಸ್ಟ್. ಪ್ರತಿ ಸರಿ ಒಂದು ನೋಡ್ ಸಿಕ್ಕಾಗಲೂ ನಾವು ಕೌಂಟ್ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತೀವಿ ಬೈ 1. ಇದು ಆ್ಯಕ್ಚುಲಿ ಅಲ್ಗಾರಿದಮ್ ಟು ಕೌಂಟ್ ದ ನಂಬರ್ ಆಫ್ ನೋಡ್ಸ್ ಇನ್ ಎ ಗಿವನ್ ಲಿಂಕ್ಡ್ ಲಿಸ್ಟ್. ಅದನ್ನು ಸಿ ಪ್ರೋಗ್ರಾಮಿಂಗಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಆಲ್ಗಾರಿದಮನ್ನು. ಸೊ ನಾವಿಲ್ಲಿ ಕೌಂಟ್ ಅಂತ ಒಂದು ವೇರಿಯಬಲ್ ತೊಗೊಂಡಿದ್ದೀವಿ. ವಿ ಹ್ಯಾವ್ ಇನಿಷಿಯಲೈಸ್ಡ್ ಕೌಂಟ್ ಟು 0. ಕರೆಂಟ್ ಈಸ್ ಈಕ್ವಲ್ ಟು ಫಸ್ಟ್. ಸೊ ಬೋತ್ ಕರೆಂಟ್ ಆ್ಯಂಡ್ ಫಸ್ಟ್ ಪಾಯಿಂಟರ್ಸ್ are pointing to first node. This is the loop. Actually here we traverse through the linked list from head to rearmost end. This loop will help us to traverse through the linked list. What is the condition here? Current not equal to null. While current not equal to null, current value null ಆಗಬಾರ್ದು ಅಲ್ಲಿ ತನಕ ಏನು ಮಾಡ್ತೀವಿ? ಕೌಂಟ್ ಪ್ಲಸ್ ಪ್ಲಸ್ ಕರೆಂಟ್ ಈಸ್ ಈಕ್ವಲ್ ಟು ಕರೆಂಟ್ ಲಿಂಕ್. ಈ ಎರಡು ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ನಲ್ ಆಗೋವರೆಗೂ. ಯಾವಾಗ ಕರೆಂಟ್ ಈಸ್ ಈಕ್ವಲ್ ಟು ನಲ್ ಆಗುತ್ತೆ ಆಗ ನಾವು ಲೂಪಿಂದ ಎಕ್ಸಿಟ್ ಆಗ್ತೀವಿ, ಕೌಂಟನ್ನು ರಿಟರ್ನ್ ಮಾಡ್ತೀವಿ ಮೇನ್ ಪ್ರೋಗ್ರಾಮ್ಗೆ. ಓಕೆ,
ಓಕೆ, ಫಸ್ಟ್ ಕರೆಂಟಲ್ಲಿ ಏನು ವ್ಯಾಲ್ಯೂ ಇದೆ, ಫಸ್ಟ್ ನೋಡಿನ ಅಡ್ರೆಸ್ ಇದೆ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು ನಲ್. ನಾವೇನು ಮಾಡ್ತೀವಿ, ಕೌಂಟ್ ಪ್ಲಸ್ ಪ್ಲಸ್ ಮಾಡ್ತೀವಿ. ಕೌಂಟು 0 ಇತ್ತಲ್ವಾ, ಸೊ ಈಗ ಕೌಂಟು 1 ಆಯಿತು. ಕರೆಂಟ್ ಈಸ್ ಈಕ್ವಲ್ ಟು ಕರೆಂಟ್ ಲಿಂಕ್. ಈಗ ಕರೆಂಟ್ ಅಂತಂದರೆ ಈ ನೋಡ್ಗೆ ಪಾಯಿಂಟ್ ಮಾಡ್ತಾ ಇದೆ ಅಲ್ವಾ, ಇದರ ಲಿಂಕ್ ಕರೆಂಟ್ ಲಿಂಕ್ ಅಂತಂದರೆ ಇದರಲ್ಲಿರುವಂಥ ವ್ಯಾಲ್ಯೂ, ದಟ್ ಈಸ್ ನೆಕ್ಸ್ಟ್ ನೋಡ್ ನಂಬರ್ 2 10 ಇದೆಯಲ್ವಾ ಅದು. ಸೊ ಕರೆಂಟ್ ಇಲ್ಲಿಗೆ ಬರುತ್ತೆ. ಈಗ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ. ಇಲ್ಲಿ ಕರೆಂಟ್ ಈಸ್ ಈಕ್ವಲ್ ಟು ನಲ್ ಇದೆಯಾ ಅಂತ. ನಲ್ ಇಲ್ಲ, ಯಾಕಂದರೆ ಇದು ನೆಕ್ಸ್ಟ್ ನೋಡ್ಗೆ ಕನೆಕ್ಟ್ ಆಗಿದೆ. ಸೊ ಇದು ಟ್ರೂ ಆಗುತ್ತೆ ಕಂಡೀಷನ್. ಅಗೇನ್ ಕೌಂಟ್ ವಿಲ್ ಗೆಟ್ ಇನ್ಕ್ರಿಮೆಂಟೆಡ್ ಬೈ 1. ಕೌಂಟ್ ಈಸ್ ಈಕ್ವಲ್ಸ್ ಟು 2. ಕರೆಂಟ್ ಈಸ್ ಈಕ್ವಲ್ ಟು ಕರೆಂಟ್ ಲಿಂಕ್. ಕರೆಂಟ್ ಲಿಂಕ್ ಅಂತಂದರೆ ನೆಕ್ಸ್ಟ್ ನೋಡ್, ಸೊ ಅಲ್ಲಿಗೆ ಪಾಯಿಂಟ್ ಆಗುತ್ತೆ. ಅಗೇನ್ we will check whether the current value is equals to null or not. Condition true ಆಗುತ್ತೆ, not equal to null ಇದೆ. Count will be 3. Current will get again incremented to next node. ಇಲ್ಲೂ ಕೂಡ ಲಿಂಕ್ ನಾಟ್ ಈಕ್ವಲ್ ಟು ನಲ್ ಇದೆ. ಸೊ ಕೌಂಟ್ ವ್ಯಾಲ್ಯೂ ವಿಲ್ ಬಿ 4. Current will points to next node. Now current not equal to null, true. ಯಾಕೆ ಅಂತಂದರೆ ಕರೆಂಟಲ್ಲಿ ಸ್ಟೋರ್ ಆಗಿರೋಂಥ ವ್ಯಾಲ್ಯೂ ಈ ನೋಡಿನ ಅಡ್ರೆಸ್ಸು. ಸೊ ಹಾಗಾಗಿ ಇಲ್ಲಿ ಈ ನೋಡಿನ ಅಡ್ರೆಸ್ಸು ಕರೆಂಟಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಟ್ ಈಸ್ ನಾಟ್ ನಲ್ ಆ್ಯಕ್ಚುಲಿ. ಸೊ ಅಗೇನ್ ಟ್ರೂ ಕಂಡೀಷನ್. ವೇರಿಯಬಲ್ ಕೌಂಟ್ ವಿಲ್ ಗೆಟ್ ಇನ್ಕ್ರಿಮೆಂಟೆಡ್ ಅಗೇನ್. So count value will be 5. Current is equal to current link. Again ಇಲ್ಲೇನಾಗುತ್ತೆ, ಕರೆಂಟ್ ಲಿಂಕಲ್ಲಿ ಏನಿದೆ ಆ ವ್ಯಾಲ್ಯೂ ಅಸೈನ್ ಆಗುತ್ತೆ ಕರೆಂಟ್ಗೆ, ದಟ್ ಈಸ್ ನಲ್. ಆ್ಯಕ್ಚುಲಿ ಈಗ ಕರೆಂಟ್ ವ್ಯಾಲ್ಯೂ ನಲ್ ಆಗುತ್ತೆ ಇಲ್ಲಿಂದ ವಿಸಿಟ್ ಮಾಡಿ ಇನ್ಕ್ರಿಮೆಂಟ್ ಆದಮೇಲೆ. ಈಗ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಕರೆಂಟ್ ನಾಟ್ ಈಕ್ವಲ್ ಟು ನಲ್ ಇದ್ರೆ ಮಾತ್ರ ಇದನ್ನು ಎಕ್ಸಿಕ್ಯೂಟ್ ಮಾಡುವಂತ. ಬಟ್ ಇಲ್ಲಿ ಕರೆಂಟ್ ಈಸ್ ಈಕ್ವಲ್ ಟು ನಲ್ ಇದೆ. ಸೊ ಇದಿಷ್ಟು ಸ್ಕಿಪ್ ಆಗಿ ಲೂಪಿಂದ ಆಚೆ ಬರ್ತೀವಿ. ಈಗ ಕೌಂಟ್ ವ್ಯಾಲ್ಯೂ ಏನಿತ್ತು, 5 ಇತ್ತು. ಈ ಕೌಂಟ್ ವ್ಯಾಲ್ಯೂ 5 ಅಂತ ಏನಿದೆ ಅದನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀವಿ. ಸೊ 1 2 3 4 5 ನೋಡ್ಸ್ ಇತ್ತು ಇಲ್ಲಿ, ಅದನ್ನು ನಾವಿಲ್ಲಿ ಕೌಂಟ್ ಮಾಡಿದ್ದೀವಿ. ಹೀಗೆ ಕೊಟ್ಟಿರೋ ಲಿಂಕ್ಡ್ ಲಿಸ್ಟಲ್ಲಿರುವಂಥ ನೋಡ್ಸನ್ನು ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ ಸೆಷನ್ನಲ್ಲಿ we are going to learn how to display all the elements which are present in given linked list. We shall meet again. Thank you.